ಏಷ್ಯನ್ ನ್ಯೂಸ್ಗೆ ಸ್ವಾಗತ. ನಾನು ಶಂಕರ್ ರಾಠೋಡ್. ಮುಖ್ಯಾಂಶಗಳು: ನಗರಸಭೆ ಚುನಾವಣೆ, ಗದಗ ಬೆಟಗೇರಿಯಲ್ಲಿ ಜೆಡಿಎಸ್ ಪ್ರಚಾರ, ಗೆಲುವಿನ ನಿರೀಕ್ಷೆಯಲ್ಲಿ ಸರೋಜಾ ಮೇಲಿನ ಮನಿ. ತಳ್ಳಿಹಾಳ ಗ್ರಾಮದಲ್ಲಿ ಕಾರ್ತಿಕೋತ್ಸವ, ವಿಶೇಷ ಪೂಜಾ ಕೈಂಕರ್ಯ, ಮಾರುತೇಶ್ವರ ಅಂಗಳದಲ್ಲಿ ದೀಪಾಲಂಕಾರ. ತಳ್ಳಿಹಾಳದಲ್ಲಿ ಹೊನಲು ಬೆಳಕಿನ ಯುವಕರ ಕಸರತ್ತು, ಮೈನವಿರೇಳಿಸಿದ ಕಬಡ್ಡಿ ಪಂದ್ಯಾವಳಿ. ಬಿಸಿಲ ನಾಡಿಗೆ ಮರಗಳ ಸ್ವಾಗತ, ತಳ್ಳಿಹಾಳದಲ್ಲೊಬ್ಬರು ಸಾಲು ಮರದ ತಿಮ್ಮಕ್ಕ, ತಾಯಿ ಮಗನ ಕಾಳಜಿಗೆ 80 ಮರಗಳು ಸಾಕ್ಷಿ. ವಾರ್ತೆಗಳ ವಿವರ. ಗದಗ ನಗರಸಭೆ ಚುನಾವಣೆ ಜೋರಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜೆಡಿಎಸ್ ಬಿರುಸಿನ ಪ್ರಚಾರ ನಡೆಯುತ್ತಿದೆ. ಗದಗ ನಗರಸಭೆ ಚುನಾವಣೆ ಜೋರಾಗಿದೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಜೆಡಿಎಸ್ ಬಿರುಸಿನ ಪ್ರಚಾರ ನಡೆಸುತ್ತಿದೆ. 35ನೇ ವಾರ್ಡ್ನಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂದಾನಯ್ಯ ಕುರ್ತಕೋಟಿಮಠ ಜೆಡಿಎಸ್ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಿದರು. ಶ್ರೀಮತಿ ಸರೋಜಾ ಮೇಲಿನ್ಮನಿ ಪರ ಪ್ರಚಾರ ನಡೆಸಿದ ಕುರ್ತಕೋಟಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಅವಳಿ ನಗರದ ರಸ್ತೆಗಳು ಹಾಳಾಗಿವೆ, ಮೂಲಭೂತ ಸೌಕರ್ಯದಿಂದ ಕೆಲ ವಾರ್ಡ್ಗಳು ವಂಚಿತವಾಗಿವೆ. ಇದೆಲ್ಲ ಕಾಂಗ್ರೆಸ್ನ ದುರಾಡಳಿತವನ್ನು ಬಿಂಬಿಸುತ್ತದೆ ಎಂದು ಆರೋಪಿಸಿದರು. ಸುಳ್ಳು ಆಶ್ವಾಸನೆ ನೀಡಿ ಜನರ ಕಣ್ಣಿಗೆ ಮಣ್ಣು ಎರಚುವುದು ರೂಢಿ ಮಾಡಿಕೊಂಡಿದೆ ಎಂದು ಜಿಲ್ಲಾಧ್ಯಕ್ಷರಾದ ಅಂದಾನಯ್ಯ ಕುರ್ತಕೋಟಿಮಠ ಆರೋಪಿಸಿದರು. ರೋಣ ತಾಲೂಕಿನ ಕೊತ್ತಬಾಳ ಗ್ರಾಮ ಪಂಚಾಯತಿನ ತಳ್ಳಿಹಾಳ ಗ್ರಾಮದಲ್ಲಿ ಕಾರ್ತಿಕೋತ್ಸವ ನಡೆಯಿತು. ರೋಣ ತಾಲೂಕಿನ ಕೊತ್ತಬಾಳ ಗ್ರಾಮ ಪಂಚಾಯತ್ನ ತಳ್ಳಿಹಾಳ ಗ್ರಾಮದಲ್ಲಿ ಕಾರ್ತಿಕೋತ್ಸವ ನಡೆಯಿತು. ಗ್ರಾಮದಲ್ಲಿ ನೆಲೆಸಿರುವ ಮಾರುತೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನಡೆದವು. ಬೆಳಗ್ಗೆಯಿಂದಲೇ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಸಂಜೆ ದೀಪಾಲಂಕಾರ ಕಣ್ಮನ ಸೆಳೆಯಿತು.
ಇಂಪ್ರೂವ್ ಆಗ್ತಾ ಬಂದಾರ್ರಿ ಆಂಜನೇಯ. ಅವನ ಆಶೀರ್ವಾದ ಅವನ ಗುರು ಹಂಗೆ ಐತ್ರಿ. ಒಂಥರ ಭಕ್ತಿಯಿಂದ ಬೇಡ್ಕೊಂಡವ್ರಿಗೆ ಮಾತ್ರ ವರ ಕೊಟ್ಟಾನ ಸಾಕಷ್ಟು ಮಂದಿಗೆ. ಒಂದೆಡೆ ತಳ್ಳಿಹಾಳದಲ್ಲಿ ಕಾರ್ತಿಕೋತ್ಸವ ನಡೆಯುತ್ತಿದ್ರೆ ಮತ್ತೊಂದೆಡೆ ಯುವಕರ ಕಬಡ್ಡಿ ಪಂದ್ಯಾವಳಿ ಮೈ ಜುಮ್ ಎನ್ನುವಂತಿತ್ತು. ಒಂದೆಡೆ ತಳ್ಳಿಹಾಳದಲ್ಲಿ ಕಾರ್ತಿಕೋತ್ಸವ ನಡೆಯುತ್ತಿದ್ರೆ ಮತ್ತೊಂದೆಡೆ ಯುವಕರ ಕಬಡ್ಡಿ ಪಂದ್ಯಾವಳಿ ಮೈ ನವಿರೇಳಿಸುವಂತಿತ್ತು. 55 kg ವಿಭಾಗದ ಪಂದ್ಯಾವಳಿ ಇದಾಗಿತ್ತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಹೊನಲು ಬೆಳಕಿನ ಪಂದ್ಯಗಳು ನಡೆದವು.
ಇವರು ಕೊತವಾಳದಿಂದ ಕೊಂಚ ದೂರದಲ್ಲಿರುವ ತಳ್ಳಿಹಾಳದ ಸಾಲು ಮರದ ತಿಮ್ಮಕ್ಕ. ಅದೇನಂತೀರಾ ಈ ಸ್ಟೋರಿ ನೋಡಿ. ಕೊತಬಾಳದ ತಳ್ಳಿಹಾಳದಲ್ಲೊಬ್ಬರು ಸಾಲು ಮರದ ತಿಮ್ಮಕ್ಕ ಇದ್ದಾರೆ. ಇವರು ಕೊತಬಾಳ ಮತ್ತು ತಳ್ಳಿಹಾಳ ಗ್ರಾಮದ ಮಧ್ಯೆ ಸುಮಾರು 80 ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಪರಿಸರ ನಾಶದಿಂದ ಜಾಗತಿಕ ತಾಪಮಾನ ಹೆಚ್ಚಾಗಿದೆ. ಇದನ್ನರಿತ ತಳ್ಳಿಹಾಳದ ತಾಯಿ ಮತ್ತು ಮಗ ಗಿಡಗಳನ್ನು ಬೆಳೆಸಿದ್ದಾರೆ. ಅನ್ನಪೂರ್ಣ ಎಂಬ ಮಹಿಳೆ ಮಗ ಶಿವಕುಮಾರ್ ಅವರೊಂದಿಗೆ ಈ ಗಿಡಗಳನ್ನು ಬೆಳೆಸಿದ್ದಾರೆ. ಅವರ ಪರಿಸರ ಕಾಳಜಿ ಸಮಾಜಕ್ಕೆ ಮಾದರಿಯಾಗಿದೆ. ಗಿಡ ಮರಗಳಿದ್ರೆ ತೋಟದಲ್ಲಿ ಫಸಲು ಸರಿಯಾಗಿ ಬರೋಲ್ಲ ಅಂತ ಗೋಳಾಟ ನಡೆಸುವವರೇ ಹೆಚ್ಚು. ಇಂಥವರ ನಡುವೆ ಆದರ್ಶರಾಗಿದ್ದಾರೆ ಅನ್ನಪೂರ್ಣ ಮತ್ತು ಶಿವಕುಮಾರ್. ಅವರ ಪರಿಸರ ಕಾಳಜಿ ಇನ್ನಷ್ಟು ಹೆಚ್ಚಾಗಲಿ ಎಂದು ಹಾರೈಸೋಣ. ಕೊತ್ವಾಳು ತಳ ನಡುವೆ ನಮ್ಮದು ಒಂದು ಹೊಲ ಜಮೀನು ಐತ್ರಿ. ಮತ್ತು ಆಚೆಕ ಈಚೆಕ ಒಂದು 80 ಗಿಡ ಬೆಳೆಸೀವ್ರಿ. ನಾವು ಯಾರನ್ನೂ ಸ್ವಲ್ಪ ಗಿಡಕ್ಕೆ ಏನೂ ಧಕ್ಕಿ ಮಾಡ್ದಂಗೆ ಒಂದು ಕೊಡ್ಲಿ ಕಚ್ಚು ಹಾಕದಂಗೆ ನಾವು ಗಿಡ ನೋಡ್ಕೊಂಡೀವ್ರಿ. ನಾವು ಆಚೆಕ ಹೊಲ ನಮ್ಮದು ಬೀಳುತ್ತಂತ ನಾವು ಬೀಳುತ್ತಂತ ಪ್ರಶ್ನೆ ಮಾಡಿದ್ರಿ. ನಾವು ಅದನ್ನು ಮಾಡಿಕೊಟ್ಟಿಲ್ರಿ. ನಮ್ಮ ಮನ್ಯಾಗ ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ತೀವಿ ಹಂಗೆ ನಾವು ಗಿಡ ಬೆಳೆಸೀವ್ರಿ. ನಾವು ಭಾಳ ತ್ರಾಸದಿಂದ ಗಿಡ ಬೆಳೆಸೀವ್ರಿ. ನಮ್ಮ ಮಕ್ಕಳ ಮೇಲೆ ಹಂಗೆ ಪ್ರೇಮದಿಂದ ನಾವು ಮಕ್ಕಳಿಗೆ ಹೆಂಗೆ ಪ್ರೇಮ ಇರ್ತೀವಿ ನಾವು ಹಂಗೆ ಗಿಡ ಬೆಳೆಸೀವ್ರಿ. ತಳ್ಳಾಳ ನಡುವೆ ಕೊತ್ತಬಾಳ ನಡುವೆ ಒಂದು ಕೂರು ಹೊಲ ಜಮೀನು ಐತ್ರಿ. ಅದಕ್ಕೆ ಎರಡರ ನಡುವೆ ಐತ್ರಿ. ಅದಕ್ಕೆ ಸಹಕಾರ ಮಾಡಿದವರು ನಮ್ಮ ಮಕ್ಕಳು, ನಮ್ಮ ಯಜಮಾನ್ರು ಅದಕ್ಕೆ ಸಹಕಾರ ಮಾಡಿ ಬೆಳೆಸ್ಯಾರ್ರಿ. ಕೊತ್ತಬಾಟು ತಳ್ಳಾಟು ನಡುವೆ ನಮ್ಮದು ಒಂದು ಕೂರಿ ಹೊಲ ಜಮೀನು ಐತ್ರಿ. ಮತ್ತು ಒಂದು ದಿವ್ಸಕ್ಕೆ ಒಮ್ಮೆರ ಬಂದು ನಾವು ಈ ಗಿಡ ನೋಡ್ಕೊಂಡು ಬೆಳೆಸುವಂತೆ ನಾವು ಮಾಡ್ಕೊಂಡಿವ್ರಿ. ಗಿಡ ಭಾಳ ಸಂರಕ್ಷಣದಿಂದ ನೋಡ್ಕೊಂಡಿವ್ರಿ. ಮತ್ತು ನಮಗೆ ಹೊಲದಾಗ ಬೆಳೆ ಇದ್ರೂ ನಾವು ಒಂದು ದಿವ್ಸಕ್ಕೆ ಬ್ಯಾಸಿಗೆ ಟೈಮ್ನಾಗ ಇದ್ರೂ ಒಂದು ದಿವ್ಸಕ್ಕೆ ಒಮ್ಮೆರ ಬಂದು ನಾವು ಈ ಗಿಡ ನೋಡ್ಕೊಂಡು ಹೋಗಿವ್ರಿ. ಯಾರು ಖರ್ಚು ಹಾಕದಂಗೆ ನಾವು ಈ ಗಿಡ ನೋಡ್ಕೊಂಡ್ರಿ. ಇದಕ್ಕೆ ಸಹಕಾರ ಮಾಡ್ಯಾರ್ರಿ ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು ನಮಗೆ ಭಾಳ ಇದನ್ನ ಮಾಡ್ಯಾರ್ರಿ. ನಮಗೆ ಗಿಡದ ಬಗ್ಗೆ ಕಾಳಜಿ ತೊಗೊಂಡು ನಾವು ಗಿಡ ಬೆಳೆಸಿವ್ರಿ. ನನ್ನ ಹೆಸರು ಅನ್ನಪೂರ್ಣ ರೀ. ಅಡ್ಡೇಸರ ಅಂಡಿರಿ. ಮತ್ತು ತಳ್ಳಾಳ ಕೊತ್ವಾಳ ನಡುವೆ ಒಂದು ಕೂರು ಹೊಲ ನಮ್ಮ
ಜಮೀನು ಇದೆ ರೀ. ಇದು ಹೊಲ ನಮ್ಮ ಮಗನ ಹೆಸರಲ್ಲಿ ಐತ್ರಿ. ಮತ್ತು ನಮ್ಮ ಕುಟುಂಬದವರು ನಾವು ಕೂಡಿ ಇದನ್ನ ನಾವು ಗಿಡ ಬೆಳೆಸೀವ್ರಿ. ಯಾರು ಆಡ್ನವರು, ದಂದವರು, ಕುರಿಗೆರು ಯಾರು ಕಚ್ಚ ಹಾಕದಂಗೆ ನಾವು ಗಿಡ ನೋಡಿಕೊಂಡು ಬೆಳೆಸೀವ್ರಿ. ಅಗ್ದಿ ಪ್ರೇಮದಿಂದ ಬೆಳೆಸೀವ್ರಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಚುನಾವಣೆ, ಗದಗ ಬೆಟಗೇರಿಯಲ್ಲಿ ಜೆಡಿಎಸ್ ಪ್ರಚಾರ, ಗೆಲುವಿನ ನಿರೀಕ್ಷೆಯಲ್ಲಿ ಸರೋಜಾ ಮೇಲಿನ ಮನಿ. ತಳ್ಳಿಹಾಳ ಗ್ರಾಮದಲ್ಲಿ ಕಾರ್ತಿಕೋತ್ಸವ, ವಿಶೇಷ ಪೂಜಾ ಕೈಂಕರ್ಯ, ಮಾರುತೇಶ್ವರ ಅಂಗಳದಲ್ಲಿ ದೀಪಾಲಂಕಾರ. ತಳ್ಳಿಹಾಳದಲ್ಲಿ ಹೊನಲು ಬೆಳಕಿನ ಯುವಕರ ಕಸರತ್ತು, ಮೈನವಿರೇಳಿಸಿದ ಕಬಡ್ಡಿ ಪಂದ್ಯಾವಳಿ. ಬಿಸಿಲ ನಾಡಿಗೆ ಮರಗಳ ಸ್ವಾಗತ, ತಳ್ಳಿಹಾಳದಲ್ಲೊಬ್ಬರು ಸಾಲು ಮರದ ತಿಮ್ಮಕ್ಕ, ತಾಯಿ ಮಗನ ಕಾಳಜಿಗೆ 80 ಮರಗಳು ಸಾಕ್ಷಿ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸಿ ನ್ಯೂಸ್ ಗಜೇಂದ್ರಗಡ. ವಂದನೆಗಳು.